ಎಲ್ಲರಿಗೂ ನಮಸ್ತೆ. ಆ ಗಾದೆನೇ ಇದೆ, ಗುರು ನಂಬೇಕು ಅನ್ನೋದು ಗುರಿ ಇರುತ್ತಂತೆ. ಸೊ ನಾನು 6-7 ಇಯರ್ಸ್ ಇಂದ ಬರ್ತಾ ಇದೀವಿ ಟೆಂಪಲ್ಗೆ. ತುಂಬಾ ಒಳ್ಳೇದಾಗತ್ತೆ. ರಾಯರಿದ್ದಾರೆ, ಬನ್ನಿ ಸೇವೆ ಮಾಡಿ, ಭಕ್ತಿಯಿಂದ ಸೇವೆ ಮಾಡಿ, ಒಳ್ಳೇದಾಗೇ ಆಗತ್ತೆ. ನಾವು ಸೇವೆ ಮಾಡಿದ್ರೆ ಎಲ್ಲ ಸಿಗುತ್ತೆ ಅನ್ನೋದಲ್ಲ, ನಂಬಿಕೆ ಇಟ್ಕೊಂಡ್ ಬನ್ನಿ. ಕೆಲವು ಜನಗಳು ಹೇಳ್ತಾರೆ ಅಲ್ಲಿ ಈಗ ಕ್ರೌಡ್ ಜಾಸ್ತಿ ಇದೆ. ನಾವು ಬಂದಾಗ ಏನೂ ಕ್ರೌಡ್ ಇರ್ಲಿಲ್ಲ. 6 ಇಯರ್ಸ್ ಇಂದ ಬರ್ತಾ ಇದೀವಿ ನಾವು. ಒಂದು ಚೂರು ಕ್ರೌಡ್ ಇರ್ಲಿಲ್ಲ. ಯೂಟ್ಯೂಬ್ಸ್ ನೋಡ್ಕೊಂಡ್ ಬರ್ತಾರೆ, ಬಟ್ ಅದು ಹರಕೆ ಹೇಗೆ ಕಟ್ಟಬೇಕು, ಹೇಗ್ ಸೇವೆ ಮಾಡ್ಬೇಕು, ಎಷ್ಟು ದಿನ ಮಾಡ್ಬೇಕು, ಅದನ್ನ ಕರೆಕ್ಟ್ ಆಗಿ ಕ್ಲಾರಿಟಿ ತಗೊಂಡು, ನಿಮ್ಗೆ ನರಸಿಂಹ ಜೋಶಿ ಅವ್ರು ಇದಾರೆ ಗುರುಗಳು, ಅವ್ರ ಮುಖಾಂತರ ಕ್ಲಾರಿಟಿ ತಗೊಂಡು ಬನ್ನಿ. ಕೆಲವು ಕಮೆಂಟ್ ಗಳಲ್ಲಿ ನಾನು ಓದ್ತಿರ್ತೀನಿ, ಕೆಟ್ಟದಾಗ ಕಮೆಂಟ್ ಹಾಕ್ತೀರಾ, ನಿಮ್ಗೆ ಮಾಡಕ್ ಬರೀ ಕೆಲಸ ಇರಲ್ಲ ಕಮೆಂಟ್ ಹಾಕ್ತೀರಾ, ಅದೇನೋ ನಿಜ. ಬಟ್ ದೇವ್ರು ಅಂತ ಬಂದಾಗ ನೀವು ನಂಬಿ, ನಿಮ್ಗೆ ಆಗದೆ ಇದ್ರೆ ದಯವಿಟ್ಟು ಬರಕ್ ಹೋಗ್ಬೇಡಿ. ಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಕ್ ಹೋಗ್ಬೇಡಿ, ಓಕೆನಾ? ನಿಮ್ಗೆ ಆಗಿಲ್ಲ, ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ, ಆಯ್ತಾ? ಅವ್ರವ್ರ ಭಕ್ತಿ. ಇವಾಗ ನೀವ್ ಇಲ್ಲೇ ಬಂದು ಆಗತ್ತೆ ಅನ್ನೋದು ನಿಮ್ಮ ಭಕ್ತಿ. ನಿಮ್ಗೆ ಆಗತ್ಯಾ? ಸರಿ. ನೀವು ಕಮೆಂಟ್ ಗಳು ಹಾಕಕ್ ಹೋಗ್ಬೇಡಿ. ನಿಮ್ಗೆ ಬರಕ್ ಆಗಲ್ವಾ? ಬಿಟ್ಬಿಡಿ ದಯವಿಟ್ಟು. ಅಪಪ್ರಚಾರ ಅಂತೂ ಮಾಡಕ್ ಹೋಗ್ಬೇಡಿ. ಚೆನ್ನಾಗಿದೆ ದೇವಸ್ಥಾನ, ನಂಬ್ಕೊಂಡ್ ಬನ್ನಿ, ನಿಮ್ ಕೆಲ್ಸಗಳಾಗತ್ತೆ, ಕಷ್ಟ ಕಾರ್ಪಣ್ಯೆಲ್ಲ ಬೇಗ ತೀರತ್ತೆ. ನಾನ್ ನಂಬಿದೀನಿ, ನನ್ ಹಸ್ಬೆಂಡ್ ನಂಬಿದಾರೆ, ನಮ್ ಮನೆಯವ್ರೆಲ್ಲಾರು ನಂಬಿದೀವಿ. ಅವ್ರ ರಾಯರ್ ಕೊಟ್ಟಿರೋ ಭಿಕ್ಷೆಯಿಂದನೇ ನಾವು ಸುಮಾರು ನಮ್ಗೆ ಅನುಕೂಲ ಆಗಿದೆ, ಇನ್ನೂ ಅನುಕೂಲ ಆಗತ್ತೆ. ಸಾಯೋವರೆಗೂ ನಂಬ್ತೀನಿ ನಾನು. ಒಟ್ನಲ್ಲಿ ಅನುಕೂಲ ಆಗತ್ತೆ, ನಂಬ್ಕೊಂಡು ಬನ್ನಿ. ಈ ಕ್ಷೇತ್ರ ಒಂದು ಪವಿತ್ರ ಕ್ಷೇತ್ರ ಆಗ್ಲಿ, ಬಟ್ ಜನಗಳು ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ಯಾರೋ ಹೇಳಿದ್ರು ಅಯ್ಯೋ ನಮಗಾಯ್ತು ಅವ್ರಿಗೆ ಆಗಿಲ್ಲ, ಅಪಪ್ರಚಾರ ಅಂತ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಗುರುಗಳಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಆ ವ್ರತ ಅದಾತರ ನೀವು ಅನುಸರಿಸಿ, ಆದ್ರೆ ಅಪಪ್ರಚಾರ ಮಾತ್ರ ಮಾಡಕ್ ಹೋಗ್ಬೇಡಿ. ಇದೊಂದು ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ದುಡ್ಡು ಕೊಡಿ ಅಂತ ಯಾರು ಕೇಳಲ್ಲ, ನೀವು ಕಾಯಿ ಕಟ್ಟಿ ಅಂತಾನು ಯಾರು ಹೇಳಲ್ಲ. ನೀವು ಕೇಳಿದ್ರೆ ಮಾತ್ರ ಅವ್ರು ಹೇಳ್ತಾರೆ. ನಂಬಿಕೆ ಮುಖ್ಯ. ನೀವು 6 ಗಂಟೆಗೆ ಬಂದ್ ಕಾಯಿ ಕಟ್ಟೋರು ಸಂಜೆ 5 ಗಂಟೆಗೆ ಬಂದ್ ಕಾಯಿ ಕಟ್ತೀನಿ, ಇವತ್ತಾಗ್ಲಿಲ್ಲ ನಾಳೆ ಬರ್ತೀನಿ ಅಂದ್ರೆ ಎಲ್ಲ ಆಗತ್ತೆ ಹೇಳಿ? ಈಗ ನೀವು ಒಂದು ಎಕ್ಸಾಮ್ ಇದೆ ಅಂದ್ರೆ ಆ ಸಬ್ಜೆಕ್ಟ್ ಮಾತ್ರ ಪ್ರಿಪೇರ್ ಆಗ್ಬೇಕು. ಬೇರೆ ಸಬ್ಜೆಕ್ಟ್ ಪ್ರಿಪೇರ್ ಆದ್ರೆ ನಿಮ್ಗೆ ಏನ್ ಬರುತ್ತೆ? ಆಬ್ವಿಯಸ್ಲಿ ಫೇಲ್ ಆಗೇ ಆಗ್ತೀರಾ ಅಲ್ವಾ? ಶ್ರದ್ಧಾ ಭಕ್ತಿ ನಂಬಿಕೆ ಇಟ್ಕೊಂಡು ಬನ್ನಿ, ಆಗೇ ಆಗತ್ತೆ. ಆಗಲ್ಲ ಅಂತ ಹೇಳಲ್ಲ. ಆಗಿರೋದಕ್ಕೆ ನಾನೇ ಉದಾಹರಣೆ, ನನ್ ಫ್ಯಾಮಿಲಿನೇ ಉದಾಹರಣೆ. ಅವ್ರು ಕೊಟ್ಟ ಭಿಕ್ಷೆ ಒಂದು ಸ್ಟೇಬಲ್ ಆಗಿ ಇದೀವಿ, ಇನ್ನೂ ಇರ್ತೀವಿ. ಅವ್ರನ್ನ ನಂಬಿ ನಿಮಗ್ ಏನ್ ಕೆಲವ್ರಿಗೆ ಹೇಳ್ತಾರೆ 9 ದಿನ, 9 ವಾರ, 21 ವಾರ ಈ ತರ ಇರುತ್ತೆ. ಅವ್ರವ್ರ ಕಷ್ಟ ಕಾರ್ಪಣ್ಯಕ್ಕೆ ಆ ಕರ್ಮ ಗಂಟಲ್ಲಿ ಏನೇನಿರುತ್ತೋ ಅವ್ರು ಹೇಳ್ತಾರೆ, ಅದನ್ನ ಅನುಸರಿಸ್ಬೇಕು. ಅಯ್ಯೋ ಒಂದಿನ ಬಂದೆ ನಾನ್ ಮಾಡ್ದೆ ನನಗೆ ಆಗ್ಲಿಲ್ಲ, 2ನೇ ದಿನ ಬಂದೆ ಅಯ್ಯೋ ಆಗ್ಲಿಲ್ಲ, ಯಾರಿಗೂ ಆಗಿರತ್ತೆ. ಈ ತರ ಅಪಪ್ರಚಾರ, ಮೌತ್ ಟಾಕ್ ಅಂತಾರಲ್ಲ, ಆತರ ಆಗಿ ಬ್ಯಾಡ್ ಕಮೆಂಟ್ ಗಳು ಬರ್ತಾ ಇದೆ. ನಿಮಗೆ ಬರಕ್ ಆಗ್ಲಿ ಅಂದ್ರೆ ಅಲ್ಲಿಂದಾನೇ ಕೈ ಮುಗ್ಬಿಡಿ. ದಯವಿಟ್ಟು ಅಪಪ್ರಚಾರ ಮಾತ್ರ ಮಾಡಕ್ ಹೋಗ್ಬೇಡಿ. ಥ್ಯಾಂಕ್ ಯು.